ಇವತ್ತು ನಡೆದ ವಿಮಾನ ದುರಂತ ಸ್ಥಿತಿ ಕಂಡು ಇಡೀ ಭಾರತವೇ ಶೋಕಛಾಯೆಯಲ್ಲಿದೆ. ಈ ದುರಂತದಲ್ಲಿ ಪವಾಡ ಸದೃಶ್ಯವೆಂಬಂತೆ ಓರ್ವ ಪ್ರಯಾಣಿಕ ಬದುಕುಳಿದಿದ್ದಾರೆ. ಅಷ್ಟಕ್ಕೂ ಆ ಪ್ರಯಾಣಿಕ ಯಾರು, ಪಾರಾಗಿದ್ದೇಗೆ ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ, ನೀವೇ ನೋಡಿ. ವಿಮಾನ ದುರಂತದಲ್ಲಿ ಸಾವನ್ನೇ ಗೆದ್ದ ಯುವಕ 242 ಜನರ ಪೈಕಿ ಬದುಕುಳಿದ ಏಕೈಕ ಪ್ರಯಾಣಿಕ. ಹೌದು, ಇದು ಇಡೀ ಭಾರತಕ್ಕೆ ಬ್ಲಾಕ್ ಡೇ. ವಿಶ್ವವೇ ವಿಮಾನ ದುರಂತಕ್ಕೆ ಮಿಡಿದಿದೆ. 242 ಜನ ಪ್ರಯಾಣಿಕರನ್ನ ಹೊತ್ತು ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವು ಕ್ಷಣಗಳಲ್ಲಿ ಮೇಘಾನಿ ಎಂಬಲ್ಲಿ ಪತನಗೊಂಡಿತ್ತು. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಎಲ್ಲವೂ ಸುಟ್ಟು ಕರಕಲಾಗಿದೆ. ಫ್ಲೈಟ್ ಕೆಳಗೆ ಬಿದ್ದ ದೃಶ್ಯ ನೋಡಿದ ಸ್ಥಳೀಯರು ರಕ್ಷಣೆಗೆ ಯತ್ನಿಸಿದ್ರು. ಕ್ಷಣ ಮಾತ್ರದಲ್ಲಿ ಇಡೀ ಏರಿಯಾ ತುಂಬೆಲ್ಲ ಕಪ್ಪು ಹೊಗೆ ತುಂಬಿ ವಿಮಾನ ಬಿದ್ದ ಜಾಗ ಸ್ಮಶಾನದ ರೀತಿ ಭಾಸವಾಗಿತ್ತು. ಆದರೆ ಇದೇ ವಿಮಾನದಲ್ಲಿದ್ದ ಪ್ರಯಾಣಿಕ ಸಾವನ್ನೇ ಗೆದ್ದಿದ್ದಾನೆ. ಪವಾಡ ಸದೃಶ್ಯವಾಗಿ ಪಾರಾಗಿ ಬಂದಿದ್ದಾನೆ. ಹೌದು, ಈ ದೃಶ್ಯದಲ್ಲಿ ನೋಡ್ತಿದ್ದೀರಲ್ಲ, ಈ ವ್ಯಕ್ತಿನೇ ಸಾವನ್ನೇ ಗೆದ್ದ ಮೃತ್ಯುಂಜಯ. ಈತನ ಹೆಸರು ರಮೇಶ್ ವಿಶ್ವಾಸ್ ಕುಮಾರ್. ಹೀಗೆ ಗಾಯಗೊಂಡು ಗಾಬರಿಯಿಂದ ಹೊರಬಂದಿರೋ ಈತ ಲಂಡನ್ಗೆ ಪ್ರಯಾಣಿಸಲು ವಿಮಾನದಲ್ಲಿ A1 ಸೀಟ್ನಲ್ಲಿ ಕುಳಿತಿದ್ದ ವಿಶ್ವಾಸ್. ಯಾವಾಗ ವಿಮಾನದಲ್ಲಿ ತಾಂತ್ರಿಕ ದೋಷದಿಂದ ಬೆಂಕಿ ಕಾಣಿಸಿಕೊಳ್ತೋ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಸದ್ಯ ವಿಶ್ವಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ತನಿಖಾ ತಂಡ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದೆ. ಒಟ್ಟಲ್ಲಿ ಈ ಘಟನೆ ಭಾರತೀಯ ವಿಮಾನಯಾನದಲ್ಲಿ ಅತಿ ದೊಡ್ಡ ದುರಂತವಾಗಿದೆ. ಈ ಘಟನೆಗೆ ಇಡೀ ಭಾರತವೇ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿದೆ. ಉಮೇಶ್, ಪಬ್ಲಿಕ್ ಟಿವಿ.